ಮಾಡಿರ್ತಾರೆ. ನೇಗಿಲು ಉಳಿದೆ, ನೇಗಿಲನ್ನ ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಫಲ ಕೊಡುವುದಿಲ್ಲ. ಹಂಗೆ ಇವತ್ತು ಏನು ಕನಸನ್ನ ಕಂಡು ಡಿ ಕೆ ಸುರೇಶ್ ಮತ್ತು ಶಿವಣ್ಣವರು ಈ ಭಾಗದ ಜನರ ಋಣವನ್ನು ತೀರಿಸಬೇಕು, ಈ ಭಾಗದ ಜನರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಬರೀ ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡಿದ್ದೇವೆ.